ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿದ್ದೀನಿ. ಬೇಲೂರಿನಲ್ಲಿ ಐತಿಹಾಸಿಕ ಚೆನ್ನಕೇಶವ ಸ್ವಾಮಿಯ ರಥೋತ್ಸವ ಇದೆ, ನೋಡೋಣ ಅಂತ ಬಂದಿದ್ದೀನಿ. ಸಾಧ್ಯವಾದಷ್ಟು ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟನ್ನ ಕವರ್ ಮಾಡಿ ತೋರಿಸ್ತೀನಿ. ಇದು ನಾನು ಫಸ್ಟ್ ಟೈಮ್ ಬಂದಿರೋದು ನೋಡೋದಕ್ಕೆ. ನೋಡೋಣ, ನನಗೂ ಕ್ಯೂರಿಯಾಸಿಟಿ ಇದೆ ಹೇಗೆ ಜರುಗುತ್ತೆ ಅಂದ್ಬಿಟ್ಟು. ಈ ಒಂದು ದೇವಸ್ಥಾನಕ್ಕೆ 900 ವರ್ಷಗಳ ಮೇಲಿನ ಒಂದು ಇತಿಹಾಸ ಇದೆ. ಬೇಲೂರಿನ ಚೆನ್ನಕೇಶವ ದೇಗುಲದ ಬಗ್ಗೆ, ಅದರ ಇತಿಹಾಸವನ್ನ ತಿಳಿಸುವಂತಹ ಒಂದು ಗೈಡೆಡ್ ಟೂರ್ ವಿಡಿಯೋ ಈಗಾಗಲೇ ನನ್ನ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು. ಇದು ಜಸ್ಟ್ ಒಂದು ಜಾತ್ರೆದು ಬ್ಲಾಗ್ ತರ ಮಾಡ್ತೀನಿ ಸ್ನೇಹಿತರೆ, ಬನ್ನಿ ನೋಡೋಣ. ನೋಡ್ಬೋದು ದ್ವಾರ ಬಾಗಿಲನ್ನ, ಜನ ಎಲ್ಲ ಹೋಗ್ತಿದ್ದಾರೆ. ಎಷ್ಟೊತ್ತಿಗಂತೆ 10:30ಗೆ ತೇರು ಅಂತ ಹೇಳಿದ್ದಾರೆ ಸ್ಥಳೀಯರೊಬ್ರು. ನೋಡ್ಬೇಕು ಏನಾಗುತ್ತೆ ಅಂತ. ಎಲ್ಲ ಜನ ಎಲ್ಲ ದವನ ಅಂತ ಇರುತ್ತಲ್ಲ, ಅದನ್ನ ತಗೋತಿದ್ದಾರೆ. ನನ್ನ ಅಕ್ಕಪಕ್ಕ ಸೈಡ್ಸ್ ಎಲ್ಲ ನೋಡ್ಬೋದು ನೀವು. ಜಾತ್ರೆಗೆ ಅಂಗಡಿ ಮುಂಗಟ್ಟುಗಳ ಹಾಕಿದ್ದಾರೆ, ಜನ ಇದ್ದಾರೆ. ಪೊಲೀಸ್ ಎಲ್ಲ ಪ್ರೊಟೆಕ್ಷನ್ ಕೊಟ್ಟು ವಾಹನಗಳನ್ನೆಲ್ಲ ಪಕ್ಕದ ಲೈನಲ್ಲೆಲ್ಲ ಕಳಿಸ್ತಿದ್ದಾರೆ. ಐತಿಹಾಸಿಕ ನಮ್ಮ ಹಾಸನ ಜಿಲ್ಲೆಯ ಬೇಲೂರಿನ ರಥೋತ್ಸವ, ಶ್ರೀ ಚೆನ್ನಕೇಶವ ಸ್ವಾಮಿಯ ರಥೋತ್ಸವವನ್ನ ನೋಡೋದಕ್ಕೆ ಐ ಆಮ್ ಕ್ಯೂರಿಯಸ್. ಯಾಕಂತಂದ್ರೆ ಅದು ತುಂಬಾ ತೇರು ಹಳೆಯ ಕಾಲದಲ್ವಾ, ಸೊ ಹಾಗಾಗಿ ನೋಡುವಂತಹ ಒಂದು ಕ್ಯೂರಿಯಾಸಿಟಿ ಉಂಟು ಹೇಗಿರುತ್ತೆ ಅಂತ. ಜಾತ್ರೆ ಅಡ್ಡವಾಗಿ ವಾಹನವನ್ನು ನಿಲ್ಲಿಸಿದರೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಲಾಗುವುದು. ನೋಡಿ, ಪುರಿ ಖಾರದ ಅಂಗಡಿಗಳು. ದೇವಸ್ಥಾನದ ಸುತ್ತಮುತ್ತ ಶುಚಿಯಾಗಿ ಇರುವಂತೆ ಭಕ್ತರು ಕಾಯ್ದಿರಿಸಬೇಕು. ಒಂದಕ್ಕ ಬಾಗ್ಲದ ಇದು ಓಕೆ, 250 ರೂಪಾಯಿ ಅಂತೆ ಒಂದ್ ಪೀಸ್. ಚೆನ್ನಾಗಿದೆ, ಮುಗಿಸ್ಕೊ ಬರ್ತೀವಿ ಜಾತ್ರೆನ. ಇರಿ ನೋಡಿ, ಇದಂತೂ ಸ್ಟೆಪ್ ಆಗಿ ಜೋಡಿಸಿದ್ದಾರೆ ಪುರಿ ಖಾರ ಎಲ್ಲ. ಮೇ ಬಿ ನಾಳೆ ತುಂಬಾ ಜನ ಸೇರುತ್ತೆ ಅನ್ಸುತ್ತೆ, ಇವತ್ತು ಸ್ವಲ್ಪ ಕಮ್ಮಿನೇನೋ ಅಂತ. ಮೇನ್ ಟೆಂಪಲ್ ಹತ್ರ ಬಂದ್ವಿ. ಹೂವ ನೋಡಿ, ಮಲ್ಲಿಗೆ ಹೂವು ನೋಡಿ, ಚಂದ. ಜಾತ್ರೆಗೆ ಹೂ ಮುಡ್ಕೊಂಡು ಹೋಗೋಣ ಅಂತ ಹೂವು ಮುಡ್ಕೋತಾ ಇದ್ದೀವಿ. ಈಗ ನನಗೆ ಮುಡಿಸ್ತಾರೆ, ಚೆನ್ನಾಗಿ ಕಾಣ್ತಾ ಇದೀವಿ. ಒಂಥರ ಫೀಲಿಂಗ್ ಹೆಂಗ ಅವ್ರ ಭಾವನೆ ಹೂವೇ ಬೆಚ್ಚಾಯ್ತು. ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದಾರೆ. ತೇರು ಆ ಕಡೆ ರೆಡಿಯಾಗಿ ನಿಂತಿದೆ. ಸೊ ಸ್ನೇಹಿತರೆ, ಇವಾಗ ದರ್ಶನಕ್ಕೆ ಒಳಕ್ಕೆ ಹೋಗ್ಬೇಕು. ಅಲ್ಲಿ ದೇವ್ರು ಬರ್ತಾ ಇದೆ. ಮೇ ಬಿ ಇವಾಗ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ ಅನ್ಸುತ್ತೆ. ದೇವ್ರು ಬರ್ತಿದೆ, ನೋಡೋಣ ಸಿಗುತ್ತೆ ಅನ್ಸುತ್ತೆ. ನಿಮಗೆ ತೋರಿಸ್ತೀನಿ. ದೇವಸ್ಥಾನದ ಸುತ್ತ ಹೋಗ್ತಾ ಇದೆ ಒಂದು ಸುತ್ತು, ಆಮೇಲೆ ಕೂರಿಸ್ತಾರೆ ಅನ್ಸುತ್ತೆ ತೇರಿಗೆ. ಯಾರು ದ್ರೋಣ ಅನಿಸ್ತಿದ್ದಾರೆ. ನೀರ್ ಹಾಕೆಲ್ಲ ಇದ್ ಮಾಡ್ತಿದ್ರೆ ಟ್ರೆಡಿಷನ್ಸ್ ಇರುತ್ತಲ್ಲ, ಏಜ್ ಓಲ್ಡ್ ಟ್ರೆಡಿಷನ್ಸ್ ಅದೆಲ್ಲ ಫಾಲೋ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ರೈಟ್ ಟೈಮಿಗೆ ಬಂದಿದ್ದೀನಿ ನಾನು.
ಓಂ ಭೂರ್ಭುವಃ ಸ್ವಃ. ರೆಡಿ ಆಗಿದೆ ನೋಡಿ. ಸೊ ಇವಾಗ ಟೆಂಪಲ್ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದೀವಿ. ಒಂದ್ ಸುತ್ತು ರೌಂಡ್ ಅಲ್ಲಿ ಊರೊಳಗೆ ಒಂದೇನೋ ಒಂದ್ ಲೈನ್ ಏನೋ ಒಂದ್ ಬರುತ್ತಾ ಇದೆ. ಸೊ ಅಷ್ಟರಲ್ಲಿ ಒಳಗಡೆ ದರ್ಶನ ಮಾಡ್ಕೊಂಡು ಬರಕ್ಕಾಗುತ್ತಾ ನೋಡೋಣ. ಜನ ರಶ್ ಇದ್ದಾರೆ. ಒಳಗಡೆ ಬಂದ್ವಿ. ದಾಟ್ಕೊಂಡು ಹೋಗ್ಬೇಕು. ಹೇಗಿರವು ಅನ್ನಕ್ಕೈದು ಯಾವ ಕೊಡಂಗಿಲ್ಲ. ಆನೆ ಬಾಗಿಲ ಮುಖಾಂತರ ಬಂದು ದೇವರ ದರ್ಶನ ಪಡೆಯತಕ್ಕದ್ದು. ದಯಮಾಡಿ ಬೇಗ ತೆರವುಗೊಳಿಸತಕ್ಕದ್ದು. ನೋಡಿ, ದಿನ ಒಂದೊಂದರಲ್ಲಿ ತೇರೆಲ್ಲ ಇದು ಮಾಡ್ತಾರೆ. ಆಂಜನೇಯ ಸ್ವಾಮಿ, ಗರುಡ, ಆನೆ, ಈ ರೀತಿ ಕುದುರೆ, ಈ ರೀತಿ ಬೇರೆ ಬೇರೆ ವಾಹನಗಳಿದೆ. 9 ದಿನ ನಡೆಯುತ್ತಲ್ಲ ಬರಮರಥೋತ್ಸವ ತೇರು. ಸೊ ದಿನ ಒಂದೊಂದರಲ್ಲಿ ಉತ್ಸವ ಮಾಡ್ತಾರೆ. ಈಗ ಪ್ರಾಣಿಗಳ ಫ್ಲವರ್ ಡೆಕೋರೇಷನ್ ಎಲ್ಲ ಸಿಂಪಲ್ ಆಗಿದೆ. ಒಳಗೆ ನೋಡೋದು ನಾನು ಮಾಡಿಸಿದ್ದಾರೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಒಳಗಡೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಶ್ ನೋಡಿ ಎಷ್ಟೊಂದು ಇದೆ ಅಂತ. ಈ ದೇವಸ್ಥಾನಕ್ಕೂ ರಶ್ ಇದೆ. ನಾವು ತೇರು ನೋಡಕ್ಕೆ ಹೋಗ್ಬೇಕು. ಹೆಂಗಿತ್ತು ದೇವ್ರು ನೋಡಿ? ತುಂಬ ಚೆನ್ನಾಗಿ ದರ್ಶನ ಚೆನ್ನಾಗಾಯ್ತಲ್ವಾ? ಚೆನ್ನಾಗಾಯ್ತು. ದೇವ್ರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ದರ್ಶನ ಆಯಿತು. ಒಂದು 2 ನಿಮಿಷ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ವಿ. ಯಾಕಂತಂದ್ರೆ ಬಿಸಿಲಿದೆ, ಸಿಕ್ಕಾಬಿಟ್ಟೆ ಬಿಸಿಲಿದೆ. ಸೊ ಹಂಗಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ಆಚೆ ಹೋಗಿ ತೇರು ನೋಡೋಕೆ ಒಂದು ಒಳ್ಳೆ ಪ್ಲೇಸನ್ನು ನೋಡಿಕೊಂಡು ನಿಂತ್ಕೊಳ್ಬೇಕು. ಬಿಸಿಲಿದೆ, ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಜನ ಬಿಸಿಲು ಕುತ್ಕೊಂಡು ವಿಶ್ರಮಿಸ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ತಾನೇ ರಂಗನಾಯಕಿ ಅಮ್ಮನವರ ದರ್ಶನವನ್ನು ಪಡ್ಕೊಂಡ್ವಿ. ಆ ಕಡೆ ಸೌಮ್ಯನಾಯಕಿ ಅಮ್ಮನವ್ರದ್ದು ಕ್ಯೂ ಜಾಸ್ತಿ ಇತ್ತು, ಹೋಗೋಕ್ಕಾಗಲಿಲ್ಲ. ಇದು ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಟೆಂಪಲ್ ಒಳಗೂ ಸಹ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ ಚೆನ್ನಾಗಿ ಆಯಿತು. ನಿಮಗೂ ಸ್ವಲ್ಪ ಕ್ಲಿಪ್ಸ್ ತೆಗೆದಿದ್ದೀನಲ್ಲ, ಅದನ್ನು ತೋರಿಸ್ತೀನಿ ನೋಡಿ. ಈ ಹೂವು ಇವ್ರು ಫಸ್ಟ್ ಟೈಮ್ ಅಂತ ನೋಡಿದ್ದು ಭವಾನಿ ಅವರು. ಎಷ್ಟು ಚೆನ್ನಾಗಿದೆ. ಯಾಕಂದ್ರೆ ಬಿದ್ದಿಲ್ಲ ಫ್ರೆಂಡ್ಸ್, ಬಿದ್ದಿರೋದು ತೋರಿಸ್ತಾ ಇರೋದು. ಜಾತ್ರೆ ವೈಫ್ಸೆಲ್ಲ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮು ನಾನು ಈ ಬೇಲೂರು ಜಾತ್ರೆನ ನೋಡ್ತಾ ಇರೋದು. ಖುಷಿ ಆಗ್ತಾ ಇದೆ. ಈಗ ಆಚೆ ಕಡೆ ತೇರ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಜನ ನೋಡಿ ಸಿಕ್ಕಾಪಟ್ಟೆ ರಶ್ ಇದಾರೆ. ಸ್ನೇಹಿತರೆ, ಇವಾಗ ತೇರನ್ನ ಎಳೆಯೋದಕ್ಕೆ ಸಜ್ಜಾಗ್ತಾ ಇದೆ. ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ರಶ್ ಇದೆ. ಬಿಸಿಲು ಕೂಡ ಇದೆ. ಸುಮಾರು ಇವಾಗ ಎಕ್ಸಾಕ್ಟ್ 11 ಕಾಲಾಗಿದೆಯಾ, 11 ಗಂಟೆ 15 ನಿಮಿಷಕ್ಕೆ ತೆರೆದಿದ್ದಾರೆ
ಅವರೆಲ್ಲ ಕೂರ್ಸಿದ್ದಾರೆ, ಇವಾಗ ಎಳಿತಾರೆ ಅನ್ಸುತ್ತೆ ಸ್ವಲ್ಪ ದೂರ. ನೋಡ್ಬೋದು ನೀವು. ನನ್ ವಾಯ್ಸ್ ಕೇಳಿಸ್ತಿದ್ಯಾ ನಿಮ್ಗೆ? ಓಕೆ, ಎಲ್ಲ ಬಾಳೆಹಣ್ಣು ಎಸೆಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಕ್ರೌಡ್ ಎಲ್ಲಿ ಕೂತಿದ್ದಾರೆ ನೋಡಿ ವಿಡಿಯೋ ಶೂಟ್ ಮಾಡಕ್ಕೆ ಕ್ಯಾಮ್ರಾಮನ್. ಭವಾನಿಗೆ 360 ಕೊಟ್ಟಿದ್ದೀವಿ. ತೇರು ಎಳೆಯೋದಕ್ಕೆ ಶುರು ಮಾಡಿದ್ದಾರೆ. ಬರ್ತಾ ಇದೆ ನೋಡಿ. ಗೋವಿಂದ 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 ಗೋವಿಂದ. ಈಗ ತುಂಬಾ ಹತ್ರ ಬರ್ತಾ ಇದೆ ದೇವರು. ಗೋವಿಂದ 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 ನೋಡಿ ತೇರು ಎಳೆದ್ರು ಇನ್ನು ಅಲ್ಲಿವರೆಗೂ ತಗೊಂಡೋಗಿ ಬರ್ತಾರಂತೆ. 2 ದಿನ ಬೇಲೂರು ರಥೋತ್ಸವ ಆಗೋದು. ಇವತ್ತೊಂದು ನಾಳೆ ಒಂದು ನೋಡಿ, ಅಲ್ಲಿವರೆಗೂ ಹೇಳ್ಕೊಂಡು ಹೋದ್ರು. ಇನ್ನು ಎಣಿತವ್ರೆ. 360 ಕ್ಯಾಶ್ ಮಾಡ್ತಾ ಇದೀನಿ. ಇಷ್ಟೊಂದು ದೊಡ್ಡ ಜಾತ್ರೆ ಇಷ್ಟು ಜನಗಳ ಮಧ್ಯೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ವಿಡಿಯೋ ಮಾಡೋರೆಲ್ಲ ಅಲ್ಲಿದ್ದಾರೆ. ಕ್ರೌಡ್ ಸಿಕ್ಕಾಪಟ್ಟೆ ಕ್ರೌಡ್ ನೋಡಿ, ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂತ. ಆ ಕಡೆ ಸೈಡ್ ಹೋಗ್ತಾ ಇದೆ. ನೋಡಿದ್ರೆ ಸ್ನೇಹಿತರೆ ತುಂಬಾ ಕ್ರೌಡ್ ಇದೆ. ಕ್ರೌಡ್ ನೋಡಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯ್ತು. ಎಲ್ಲ ನಾವು ಬಂದ್ ಟೈಮಿಗೆ ಎಲ್ಲ ಕರೆಕ್ಟಾಗಿ ಎಲ್ಲ ಆಯ್ತು. ಆ ಕಡೆ ಕಾರ್ನರ್ ವರ್ಗು ಎಳ್ಕೊಂಡ್ಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ ಅನ್ಸುತ್ತೆ ಮೇ ಬಿ ಇವತ್ತು. ನಾಳೆ ಇನ್ನೂ ಜೋರು ಇರುತ್ತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು, ಖುಷಿನೂ ಆಯ್ತು ಬೇಲೂರು ತೇರನ್ನ ನೋಡಿ ರಥೋತ್ಸವ. ನೋಡಿ ಪ್ರಸಾದದ ವ್ಯವಸ್ಥೆನೂ ಮಾಡಿದ್ದಾರೆ. ತುಂಬಾ ರಶ್ ಇದೆ. ಟಿಫಿನ್ ಆಗಿದೆ ಬೆಳಿಗ್ಗೆನೆ. ಸ್ನೇಹಿತರೆ, ಇವತ್ತಿನ ತೇರು ದೇಗುಲದ ಮುಂಭಾಗದಲ್ಲಿ ಒಂದು ಕಾರ್ನರಿಗೆ ಹೋಗ್ಬಿಟ್ಟು ಅಷ್ಟು ಎಳೆದ್ ಬಿಡ್ತಾರೆ. ನಾಳೆ ಮತ್ತೆ ರಥೋತ್ಸವ ನಡೆಯುತ್ತೆ. ಅವಾಗ ದೇಗುಲದ ಸುತ್ತ
ಆ ಕಾಂಪೌಂಡ್ ಏನಿದೆ ಅದರ ಸುತ್ತ ನಾಳೆ ಎಳಿತಾರಂತೆ. ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಂಡು ಹೇಳ್ತಾ ಇದ್ದೀನಿ. ನನಗೆ ಬಂದಂತ ಟೈಮಿಗೆ ಎಲ್ಲವೂ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಕಂಪ್ಲೀಟ್ ಜಾತ್ರೆಯನ್ನ ನೋಡಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಯ್ತು. ಸೊ ತುಂಬಾ ಜನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು ಕೂಡ ಒಂದ್ 4-5 ಜನ. ಖುಷಿ ಆಯ್ತು. ಇವಾಗ ಹೊರಡ್ತಾ ಇದೀವಿ. ಪ್ರಸಾದ ಏನು ತಗೊಂಡಿಲ್ಲ, ಬರೀ ಶೂಟ್ ಅಷ್ಟೇ ಮಾಡ್ಕೊಂಡೆ. ಈಗ ಹೊರಟ್ವಿ. ಹಾಸನ್ ಕಡೆ ಬಸ್ ಎಲ್ಲ ಫುಲ್ ರಶ್ ಇರುತ್ತೆ ಅನ್ಸುತ್ತೆ, ಸ್ವಲ್ಪ ಬೇಗನೆ ಹೋಗೋಣ ಅಂತ. ಹೆಂಗಿತ್ತು ಭವಾನಿ? ಚೆನ್ನಾಗಿತ್ತು. ಭವಾನಿಗೂ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ನಾನು ವಿಡಿಯೋ ಶೂಟಿಂಗ್ ಇತ್ತಲ್ಲ ಕರ್ದೆ ಬರ್ತೀರಾ ಅಂತ. ಸೊ ಭವಾನಿ ಅನ್ಬಿಟ್ಟು ನನ್ನ ಫ್ರೆಂಡ್, ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಭವಾನಿ ಮೇಕ್ ಓವರ್ ಅಂದ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು, ಫಾಲೋ ಮಾಡ್ಬೋದು. ಮೇಕಪ್ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ಬುಕ್ ಮಾಡಿ ತಗೋಬಹುದು. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನಾನು ರೀಸೆಂಟ್ ಆಗಿ ಒಂದು ಮಾಡಿಸಿದ್ದೆ ಫೋಟೋ ಶೂಟ್, ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಹಂಗೆ ಹೇಳ್ತಾ ಇದ್ದೀನಿ. ಅವ್ರ ಪೇಜ್ ಇದನ್ನ ಕೊಡ್ತೀನಿ, ನೀವು ಇದ್ ಮಾಡ್ಕೋಬಹುದು. ಖುಷಿ ಆಯ್ತಾ ನೋಡಿ ಜಾತ್ರೆನ? ತುಂಬಾ ಖುಷಿ ಆಯ್ತು. ಓಕೆ, ಇವಾಗ ಭವಾನಿ ಅವರು ತೇರ್ ನೋಡಿದ್ದು ಫಸ್ಟ್ ಟೈಮ್ ಅಂತೆ ಭವಾನಿ ನೋಡಿದ್ದು. ನಾನ್ ಕೂಡ ಫಸ್ಟ್ ಟೈಮ್. ತುಂಬಾ ಖುಷಿ ಆಯ್ತು ಇಬ್ರಿಗೂ. ಒಂದ್ ಒಳ್ಳೆ ಜಾತ್ರೆ ನೋಡಿದ್ರು. ಬರಕ್ಕಾಗಿರ್ಲಿಲ್ಲ. ಹೌದು, ನಾವು ಇದೇ ಜಿಲ್ಲೆಯವರಾದ್ರೂ ನಾವು ನೋಡಿರ್ಲಿಲ್ಲ. ಬೇಲೂರಿಗರಂತೂ ತುಂಬಾ ಜನ ಬಂದಿದ್ರು. ಎಷ್ಟು ಗೊತ್ತಾ, ತೇರ್ ಎಳೆಯುವಾಗಂತೂ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಸ್ನೇಹಿತರೆ. ಭವಾನಿ ಅವ್ರ ಫ್ರೆಂಡ್ ಬೇಲೂರವ್ರೆ, ಆಶಾ ಅಂತ, ಅವರು ಕೂಡ ಇನ್ವೈಟ್ ಮಾಡಿದ್ರು. ಇವಾಗ ತುಂಬಾ ವರ್ಷದಿಂದ ಕರಿತಾ ಇದ್ಲು. ಈ ವರ್ಷ ಗಳಿಗೆ ಕುಡಿದಿದ್ದು ಬರೋದಕ್ಕೆ ಚೆನ್ನಾಗಿದೆ. ನೈಟ್ ಎಲ್ಲ ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನೈಟ್ ಫುಲ್ ಓಪನ್ ಇರುತ್ತಾ ಟೆಂಪಲ್? ಹೇಗೆ? 2 ಗಂಟೆವರೆಗೂ ಇರುತ್ತೆ. ನೈಟೇ ಉತ್ಸವಗಳು ಜಾಸ್ತಿ ಇದು. ನಿಮ್ಗೆಲ್ಲ ಖುಷಿ ಬೇಲೂರು ಜಾತ್ರೆ? ತುಂಬಾ ಇಷ್ಟ. ಲೈಟ್ಸ್ ಎಲ್ಲ ಚೆನ್ನಾಗಿತ್ತ ನೈಟ್ ನೋಡಕ್ಕೆ? ಸ್ನೇಹಿತರೆ, ಇವಾಗ ಬೇಲೂರಿನ ಸ್ಥಳೀಯರೊಬ್ಬರನ್ನ ನಾನು ಮಾತಾಡಿಸ್ತಾ ಇದ್ದೀನಿ. ಸೊ ಅವರು ಹೆಚ್ಚಿನ ಇನ್ಫಾರ್ಮೇಶನ್ ಎಲ್ಲ ಸ್ವಲ್ಪ ಅವ್ರಿಗೆ ಗೊತ್ತಿರೋದನ್ನ ತಿಳಿಸ್ಕೊಡ್ತಾರೆ. ಹೇಳಿ ಸರ್. ನಮಸ್ತೆ, ನಾವು ಬೇಲೂರಿನ ಹುಡುಗ, ಇಲ್ಲೇ ಲೋಕಲರು, ಪ್ರಕಾಶ್ ಅಂತ. ಸೊ ಇಲ್ಲಿನ ವಿಶೇಷತೆ ಏನಿದೆ ಅಂದ್ರೆ, ಬೇಲೂರು ಅನ್ನೋದು ಒಂದು ಐತಿಹಾಸಿಕ ಒಂದು ತಾಣ. ಸೊ ಇದಕ್ಕೆ 900 ವರ್ಷಗಳಾಗಿದೆ. ಸೊ 900 ವರ್ಷ ಅಂದ್ರೆ, ಸೊ ನಮಗೆ ಗೊತ್ತಿರೋ ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಅಪ್ಪ, ಇವರೆಲ್ಲ ಇದಾರಲ್ಲ. ಸೊ ಅವಾಗಿನ ನಾವು ನೋಡ್ಕೊಂಡ್ ರೀತಿ ಹೇಗಿದೆ ಅಂದ್ರೆ, ಇಲ್ಲಿನ ವಿಶೇಷತೆನೇ ಒಂದು ವೈಭವ. ಬೇಲೂರು ಅನ್ನೋದೇ ಒಂದು ನಮಗೆ ಏನಪ್ಪಾ ಅಂದ್ರೆ, ನಮ್ಮ ಊರು ಒಂದು ಹೇಳ್ಕೊಳಕ್ ಒಂದು ಹೆಮ್ಮೆ ಇದೆ. ಆಮೇಲೆ ಎರಡನೇದಾಗಿ ಇಲ್ಲಿನ ಆಚರಣೆ ಇದೆಯಲ್ಲ, ಯುಗಾದಿ ಚಂದ್ರಮ, ಅಲ್ಲಿಂದ ಉತ್ಸವ ಸ್ಟಾರ್ಟ್ ಆಗುತ್ತೆ, ಬೇಲೂರಿನ ಉತ್ಸವ. ಸೊ ಯುಗಾದಿ ಹಬ್ಬದ ದಿನ ಏನಿದೆ, ಶ್ರೀಗಳ ಒಡವೆಗಳು ಏನಿದೆ ಅದನ್ನೆಲ್ಲನೂ ಆಭರಣಗಳನ್ನ ಕೊಟ್ಟು ಅಲ್ಲಿಂದ ಉತ್ಸವಗಳು ಸ್ಟಾರ್ಟ್ ಆಗ್ತವೆ. ಉತ್ಸವಗಳು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 15 ಡೇಸ್ ನಡೆಯುತ್ತೆ. 12 ದಿನಗಳ ಕಾಲ ಉತ್ಸವಗಳು ಇರುತ್ತೆ. ಪ್ರತಿಯೊಂದು ಉತ್ಸವಗಳು ಸ್ಟಾರ್ಟ್ ಆಗುತ್ತೆ. ಇವತ್ತಿನ ವಿಶೇಷತೆ ಏನಿದೆ ಅಂದ್ರೆ, ಇವತ್ತು ಚಿಕ್ಕ ಒಂದು ಅಂದ್ರೆ ಇಲ್ಲಿಂದ ಒಂದು 300 ಮೀಟರ್ ಎಳೆಯುವಂತ ಒಂದು ರಥೋತ್ಸವ. ಇವತ್ತಿನ ರಥೋತ್ಸವ ಒಂದು 300 ಮೀಟರ್. ಅಂದ್ರೆ ಇಲ್ಲೇ ಸ್ಥಳೀಯರೆಲ್ಲ ತುಂಬಾ ಇದರಿಂದ ಒಂದು ಸ್ಮಾಲ್ ಒಂದು ½ ಒಳಗಡೆ ಒಂದು ಎಳೆಯುವಂತ ಒಂದು ವಿಶೇಷವಾದಂತ ಒಂದು ರಥೋತ್ಸವ. ನಾಳೆ ಅತಿ ಹೆಚ್ಚು ರಥೋತ್ಸವಕ್ಕೆ ತುಂಬಾ ಇನ್ನೂ ಕ್ರೌಡ್ ಜಾಸ್ತಿಯಾಗಿ ಹಳ್ಳಿಯ ಸುಮಾರು ಜನಗಳ ಮೇರೆಗೆ ನಾಡ್ನರಿಂದ ಹಿಡಿದು ಪ್ರತಿಯೊಬ್ರು ಬಂದು ತುಂಬಾ ಸಹಕರಿಸ್ತಾರೆ. ಪ್ರತಿಯೊಂದು ಇಲ್ಲಿನ ವಿಶೇಷತೆ ಹೇಗಿದೆ ಅಂದ್ರೆ ಅದನ್ನ ನಾವು ಹೇಳಲಿಕ್ಕೆ ಆಗಲ್ಲ. ಪ್ರತಿಯೊಬ್ರು ಬಂದು ಅದನ್ನ ವೀಕ್ಷಣೆ ಮಾಡಿ ನೀವು ನೋಡ್ಬೇಕು. ಹಾಗಾಗಿ ಪ್ರತಿಯೊಬ್ರು ಬೇಲೂರಿನ ಒಂದು ನಮ್ಮ ಉತ್ಸವಕ್ಕೆ ಬಂದು ಸಹಕರಿಸಿ. ಇಲ್ಲಿನ ವಿಶೇಷತೆ ಏನಿದೆ ಅಂದ್ರೆ, ಸೊ ನಮಗೆ ಗೊತ್ತಿರ್ತಾರೆ ನಮ್ಮ ತಾತಂದಿರು ಮತ್ತೆ ನಮ್ಮ ಅಪ್ಪಾಜಿಯವರು, ಇಲ್ಲಿ ತೇರು ಏನೀಗ 11 ಗಂಟೆಗೆ ತೇರಿದೆ. 11 ಗಂಟೆ ಒಳಗಡೆ ತೇರು ಆಗೋದ್ರೊಳಗಡೆ ನಾಡಿನ ಇಲ್ಲಿ ಹಲವಾರು ಊರುಗಳಲ್ಲಿ ಹಬ್ಬಗಳನ್ನ ಮಾಡ್ತೀವಿ. ಹಬ್ಬ ಮಾಡಿಬಿಟ್ಟು ಸೊ ಬಿತ್ತನೆ ಬೀಜ ಅಂತ ಅಂದ್ರೆ ಇವತ್ತಿನ ದಿನದಲ್ಲಿ ದೇವರು ಪಟ್ಟಕ್ಕೆ ಕೂರುವಂತ ಟೈಮು. ಈ ಟೈಮ್ ಒಳಗಡೆ ನಾವು ಹೋಗ್ಬಿಟ್ಟು ಭೂಮಿಗೆ ಬಿತ್ತನೆ ಬೀಜನ ಸೊ ಅದನ್ನ ನಾವು ಬರ್ತೀವಿ. ಅಂದ್ರೆ ಬರ್ತೀವಿ ಅಂದ್ರೆ ಒಂದು ಮೂಲೆಗೆ, ಒಂದು ಸೈಡಿನ ಒಂದು ಮೂಲೆಗೆ ನಾವು ಪೂಜೆ ಮಾಡಿ ಶ್ರೀಗಳ ಹೆಸರು ಹೇಳಿ ಅಲ್ಲಿಗೆ ನಾವು ಬಿತ್ತನೆ ಬೀಜವನ್ನು ಮಾಡಿ ಬರ್ತೀವಿ. ಅಂದ್ರೆ ಇದು ವಿಶೇಷವಾದಂತ ನಮಗೆ ಹಬ್ಬ. ಇಲ್ಲಿಂದ ನಮಗೆ ಬಿತ್ತನೆ ಇದು ಸ್ಟಾರ್ಟ್ ಆಗುತ್ತೆ ಅನ್ನೋದು, ಮುಂದೆ ಒಳ್ಳೇದಾಗುತ್ತೆ. ಸೊ ನಾವು ಬೆಳೆಯೋ ಬೆಳೆಗಳಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ ಇನ್ನೊಂದು ವಿಶೇಷತೆ ಇದೆ ಇಲ್ಲಿ. ತೇರಿನ ವಿಶೇಷತೆ ಏನಿದೆ ಅಂದ್ರೆ, ಪ್ರತಿಯೊಂದು ಮೂಲೆ, ಅದು ಒಂದು 4 ಮೂಲೆ ಇದೆ. 4 ಮೂಲೆನ ವಹಿಸ್ಕೊಂಡಂತ ತುಂಬಾ ಜನ ಇಲ್ಲಿ ಒಂದು ನಾಡಿನರು ಅಂತ ಇದೆ. ಅದಕ್ಕಾಗೇನೆ ನಾಡಿಗರು ಅಂತ, ಅವರು ನಾಡ್ನರು ಅಂತ ಕರಿತೀವಿ. ಸೊ ನಾಳೆ ಅವರು ಪ್ರತಿಯೊಬ್ರು ಬಂದು ಪೂಜೆ ಪುನಸ್ಕಾರ ಅದೆಲ್ಲನೂ ಅಲ್ಲಿ ಒಂದು ಜಾಗ ಇದೆ. ಅದಕ್ಕಾಗಿ ಒಂದು ಜಾಗ ಇದೆ ಅವರಿಗೆ. ಆ ಜಾಗಕ್ಕೆ ಬಂದು ಅವರೆಲ್ಲ ಪ್ರತಿಯೊಬ್ರು ಸೇರ್ಕೊಂಡು
ಅಲ್ಲಿಂದ ನಾಡ್ನವ್ರು ಬಂದು ಪೂಜೆ ಮಾಡ್ಬಿಟ್ಟು ಪ್ರತಿ ಒಂದು ಚಕ್ರನ್ನ ಅವ್ರವ್ರ ಮೂಲೆಗಳನ್ನ ಟರ್ನಿಂಗ್ ಮಾಡ್ತಾರೆ. ಅದು ಇನ್ನೂ ಚೆನ್ನಾಗಿರುತ್ತೆ. ವಿಶೇಷತೆ ಅಂದ್ರೆ ಅದು ಇನ್ನೂ ತುಂಬಾ ನೋಡ್ಲಿಕ್ಕೆ ತುಂಬಾ ನಾಳೆ ಇನ್ನೂ ವೈಭವವಾಗಿರುತ್ತೆ. ಪ್ರತಿಯೊಬ್ರು ಬನ್ನಿ. ಈ ಒಂದು ನಮ್ಮ ಬೇಲೂರಿನ ಐತಿಹಾಸಿಕ ದೇವಸ್ಥಾನದ ಒಂದು ವೀಕ್ಷಣೆನ ಯಾರು ಕೂಡ ಕಳ್ಕೊಳ್ಬೇಡಿ. ಬಟ್ ಇದನ್ನ ವೀಕ್ಷಣೆ ಮಾಡಿ, ನೋಡಿ, ಬಟ್ ಆನಂದಿಸಿ, ಅನುಭವಿಸಿ. ಇವತ್ತು ಫಸ್ಟ್ ಡೇ ಎಳೆದ್ ನಿಲ್ಸೋದು ಪಟ್ಟದ ಮೂಲೆ. ಹೌದೌದು, ಇದು ಪಟ್ಟದ ಮೂಲೆ ಅಂತ ಹೇಳ್ತೀವಿ. ಸೊ ಇಲ್ಲಿ ದೇವ್ರು ನಾಳೆ ಮಿನಿಮಮ್ 1:30ವರೆಗೂ ಅಲ್ಲೇ ಇರುತ್ತೆ. ಇದನ್ನ ಮತ್ತೆ ಇಳಿಸಲ್ಲ. ಬಟ್ ಮಧ್ಯಾಹ್ನ 1:30ಗೆ ಮತ್ತೆ ಸ್ಟಾರ್ಟ್ ಆದ್ರೆ ಮತ್ತೆ ಸಂಜೆ ಮಿನಿಮಮ್ 4 ಗಂಟೆವರೆಗೂ ರಥೋತ್ಸವ ಇರುತ್ತೆ. ಮತ್ತೆ ಎಲ್ಲಿ ತೇರು ಯಾವ ಜಾಗದಲ್ಲಿ ಇರುತ್ತೆ ಅಲ್ಲಿ ನಿಲ್ಲಿಸ್ತಾರೆ. ಮತ್ತೆ ಯಾವ ಸ್ಥಿತಿನಲ್ಲಿ ಇರುತ್ತೆ ಅದೇ ಸ್ಥಿತಿಗೆ ದೇವ್ರನ್ನ ಮತ್ತೆ ಪಟ್ಟದಿಂದ ತಗಡೆ ಇಳಿಸಿ ಮತ್ತೆ ಅವಾಗ ಮತ್ತೆ ಪೂಜೆ ಇದೆ. ಈ ಯಾವ ತರ ಮಿನಿಮಮ್ ಮುಂದ್ಗಡೆ ನಾವು ಯಾವ 15 ದಿವಸದ ಮುಂಚೆಯಿಂದ ಏನ್ ಸ್ಟಾರ್ಟ್ ಮಾಡಿರ್ತೀವೋ ಅದೇ ರೀತಿ ಎಂಡಿಂಗು ಇರುತ್ತೆ. ಆ ತಕ್ಷಣ ಮುಗಿಯುವಂತ ಜಾತ್ರೆ ಅಲ್ಲ ಇದು. ಸೊ ಒಂದ್ ಮದ್ವೆ ಆದ್ಮೇಲೆ ಯಾವ್ಯಾವ ಶಾಸ್ತ್ರನ ಯಾವ ತರ ಮಾಡ್ತಾರೆ, ಸೇಮ್ ನಮ್ಮ ಶ್ರೀಗಳಿಗೂ ಅದೇ ತರ ವೈಭವದಲ್ಲಿ ಚೆನ್ನಕೇಶವ ಸ್ವಾಮಿಗೆ ಅದೇ ತರ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ತೆಪ್ಪೋತ್ಸವನು ಸ್ಟಾರ್ಟ್ ಆಗುತ್ತೆ. ಅದೇ ಅಲ್ಲೇನೆ ಚೆನ್ನಕೇಶವ ಒಂದು ಮುಂದೆ ಅಲ್ಲಿ ಒಂದು ಹೊಳೆ ಇದೆ. ಅಲ್ಲೇನೆ ಅವ್ರದ್ದು ಶ್ರೀಗಳು ಅಲ್ಲಿ ಅವರಿಗಾಗಿನೇ ಅದನ್ನ ಕಟ್ಸಿರೋಂತ ಜಾಗ. ಸೊ ಆ ಜಾಗದಲ್ಲಿ ಅವರು ನಾಳೆ ಅದಕ್ಕೆ ತೆಪ್ಪೋತ್ಸವನ ಆಲ್ರೆಡಿ ಎಲ್ಲ ಮಾಡಿರ್ತಾರೆ. ಸೊ ಅದನ್ನು ಕೂಡ ತುಂಬಾ ವಿಶೇಷವಾಗಿರುತ್ತೆ. ಅದನ್ನು ಕೂಡ ಸಂಜೆ ಟೈಮ್ ಮಿನಿಮಮ್ ಒಂದು 10 ಗಂಟೆ ರಾತ್ರಿ ಆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬಂದು ಅದನ್ನು ವೀಕ್ಷಣೆ ಮಾಡಿ. ಸೊ ಈ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೇಲೂರು ಜಾತ್ರೆಗೆ ಬಂದಿದ್ರ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.